ಸೊ ನಾವು ಈಗ ಪ್ರಾಕ್ಟೀಸ್ ಮಾಡಲಿಕ್ಕೆ ಹೋಗ್ತಾ ಇರೋದು ವಿಜುವಲೈಸೇಷನ್ ಟೆಕ್ನಿಕ್ ಫಾರ್ ಹೆಲ್ತ್. ಆರೋಗ್ಯಕ್ಕಾಗಿ ನಮ್ಮ ಮನಸ್ಸಿನ ಕಲ್ಪನೆಯನ್ನು ಹೇಗೆ ಬಳಸ್ಕೋಬೋದು ಅನ್ನೋದಕ್ಕೆ ಈ ಟೆಕ್ನಿಕ್ ಹೆಲ್ಪ್ ಆಗುತ್ತೆ. ಸೊ ನಾನು ನಿಮಗೆ ಇನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ತೀನಿ, ನೀವು ಅದನ್ನು ಫಾಲೋ ಮಾಡ್ತಾ ಹೋಗಿ. ಫ್ಯೂ ಸೆಕೆಂಡ್ಸಲ್ಲಿ ಇದು ಮುಗಿದೋಗುತ್ತೆ. ಭಾಳ ಅಂದರೆ 1-2 ನಿಮಿಷದಲ್ಲಿ ಮುಗಿಯುತ್ತೆ. ಸೊ ಅದನ್ನು ನೀವು ಮತ್ತೆ ಪದೇ ಪದೇ ನಿಮಗೆ ನೀವು ಅದನ್ನು ಹೇಳಿಕೊಂಡು ಪ್ರಾಕ್ಟೀಸ್ ಮಾಡ್ಕೋಬೋದು. ಓಕೆ, ರೈಟ್. ಈಗ 1 ಅಂದ ತಕ್ಷಣ ನೀವು ಕಣ್ಣು ಮುಚ್ಕೋಬೇಕು. 2 ಅಂದ ತಕ್ಷಣ ಕಣ್ಣು ತೆಗಿಬೇಕು. ಕಣ್ಣು ತೆಗೆದಾಗ ನಿಮ್ಮ ದೃಷ್ಟಿ ಒಂದೇ ಕಡೆ ಇರಬೇಕು. 1 2 1 2 1 2 1 2 1 2 1 2 1. ಕ್ಲೋಸ್ ಯುವರ್ ಐಸ್. ಕಣ್ಣು ಮುಚ್ಕೊಳ್ಳಿ. ಈಗ ಒಂದು ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ಬ್ರೀತ್ ಇನ್, ಬ್ರೀತ್ ಔಟ್ ಕಂಪ್ಲೀಟ್ಲಿ. ಒನ್ಸ್ ಅಗೇನ್ ಟೇಕ್ ಅ ಡೀಪ್ ಬ್ರೆತ್ ಇನ್, ಔಟ್ ಕಂಪ್ಲೀಟ್ಲಿ. ಇನ್ನೊಂದ್ಸಲ ದೀರ್ಘವಾದ ಉಸಿರು ತೆಗೆದುಕೊಳ್ಳಿ. ಬ್ರೀತ್ ಔಟ್ ಕಂಪ್ಲೀಟ್ಲಿ. ಓಕೆ, ಈಗ ನೀವು ಯಾವುದಾದ್ರೂ ಆರೋಗ್ಯ ಸಮಸ್ಯೆಯಿಂದ ತೊಂದರೆಗೊಳಗಾಗಿದ್ದರೆ, ಬಳಲ್ತಾ ಇದ್ದರೆ, ಆ ಆರೋಗ್ಯ ಸಮಸ್ಯೆ ಯಾವುದು ಅನ್ನೋದರ ಬಗ್ಗೆ ನಿಮ್ಮ ಗಮನ ಹೋಗಲಿ. ಅದು ನಿಮ್ಮ ದೈಹಿಕ ಕಾಯಿಲೆ ಇರ್ಬೋದು, ಅಥವಾ ಭಾವನಾತ್ಮಕವಾಗಿ ನೀವೇನಾದರೂ ತೊಂದರೆಯಲ್ಲಿರ್ಬೋದು, ಅಥವಾ ಯಾವುದೇ ರೀತಿಯ ತೊಂದರೆ ನೀವು ಆರೋಗ್ಯ ವಿಷಯದಲ್ಲಿ ಅನುಭವಿಸ್ತಾ ಇದ್ದರೆ, ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ, ಅದರ ಬಗ್ಗೆ ನಿಮ್ಮ ಗಮನವನ್ನು ತೆಗೆದುಕೊಂಡು ಹೋಗಿ. ಕಾಲು ನೋವು, ಮಂಡಿ ನೋವು, ಬೆನ್ನು ನೋವು, ಯಾವುದೇ ಥರದ ನೋವುಗಳು ನಿಮ್ಮ ದೇಹದಲ್ಲಿರ್ಬೋದು, ಅಥವಾ ಯಾವುದೇ ಒಂದು ಕಂಡೀಷನ್ ನೀವು ಅದನ್ನು ಫೇಸ್ ಮಾಡ್ತಾ ಇದ್ದರೆ ಅದರ ಬಗ್ಗೆ ವಿಚಾರ ಮಾಡ್ಕೊಳ್ಳಿ. ನಿಮ್ಮ ದೇಹವನ್ನು ಕಾಲು ಬೆರಳುಗಳಿಂದ ತಲೆವರೆಗೂ ಅಬ್ಸರ್ವ್ ಮಾಡಿ. ಒಂಥರ ನೀವು ಕಾಲಿನಿಂದ ತಲೆವರೆಗೂ ಸ್ಕ್ಯಾನ್ ಮಾಡಬೇಕು. ಆ ಥರ ಸ್ಕ್ಯಾನ್ ಮಾಡ್ಕೊಳ್ಳಿ. ದೇಹದ ಯಾವ ಭಾಗದಲ್ಲಿ ನೋವಿದೆ ಅದನ್ನು ಗಮನಿಸಿ. ದೇಹ ನಿಧಾನವಾಗಿ ವಿಶ್ರಾಂತಿ ಪಡಿತಾ ಇದೆ, ಮನಸ್ಸು ಶಾಂತವಾಗಿದೆ. ಕೇವಲ ನಿಮ್ಮ ಆರೋಗ್ಯ ಸಮಸ್ಯೆ ಈಗ ಏನು ನೀವು ಅನುಭವಿಸ್ತಾ ಇದ್ದೀರಾ ಅದರ ಬಗ್ಗೆ ನಿಮ್ಮ ಗಮನ ಇರಲಿ. ಅದನ್ನು ನೆನಪು ಮಾಡಿಕೊಂಡಾಗ ನಿಮ್ಮ ದೇಹ ಮತ್ತು ಮನಸ್ಸಿನಲ್ಲಿ ಆಗುತ್ತಿರೋ ಬದಲಾವಣೆಯನ್ನು ಗಮನಿಸಿ. ಏನು ಬದಲಾವಣೆ ಆಗ್ತಾ ಇದೆ ನಿಮ್ಮ ಮನಸ್ಸಿನಲ್ಲಿ, ಆ ನೋವು ಅಥವಾ ನಿಮ್ಮ ಅನಾರೋಗ್ಯದ ಬಗ್ಗೆ ವಿಚಾರ ಮಾಡಿದಾಗ ಅದನ್ನು ಗಮನಿಸಿ. ಅದು ಒಂಥರ ನಿಮಗೆ ಏನಾದರೂ ದೇಹದಲ್ಲಿ ಸಂವೇದನೆಗಳನ್ನು ಕೊಡ್ತಾ ಇರ್ಬೋದು, ಸೆನ್ಸೇಷನ್ ಕೊಡ್ತಾ ಇರ್ಬೋದು, ಅದನ್ನು ಅಬ್ಸರ್ವ್ ಮಾಡಿ. ನಂತರ ಇವತ್ತು ಆ ನೋವುಗಳನ್ನೆಲ್ಲ ನೀವು ಪರಿಹಾರ ಮಾಡ್ಕೋಬಹುದು ಅನ್ನುವಂಥ ದಿನ. ನಿಮ್ಮ ಯಾವ ದೇಹದ ಭಾಗದಲ್ಲಿ ನೋವಿದೆಯೋ ಆ ಭಾಗವನ್ನು ನಿಮ್ಮ 2 ಕೈಗಳಿಂದ ಸ್ಪರ್ಶ ಮಾಡಿ. ಬಹಳ ಕಡೆ ನೋವಿದ್ರೆ ಒಂದು ನೋವನ್ನು ಈಗ ಸದ್ಯಕ್ಕೆ ತೆಗೆದುಕೊಳ್ಳಿ, ನಂತರ ಬೇರೆ ನೀವು ಭಾಗವನ್ನು ತೆಗೆದುಕೊಳ್ಬೋದು. ಯಾವ ಭಾಗದಲ್ಲಿ ನೋವಿದೆ ಆ ಭಾಗವನ್ನು ಸ್ಪರ್ಶ ಮಾಡಿ. ನಿಮ್ಮ ಕೈಯ ಬಿಸಿ ಆ ಭಾಗಕ್ಕೆ ತಾಕಬೇಕು, ಆ ಥರ ಸ್ಪರ್ಶ ಮಾಡಿ. ಓಕೆ, ಈಗ ನಿಧಾನವಾಗಿ ನಿಮ್ಮ ಕೈಗಳನ್ನು ನಿಮ್ಮ ತೊಡೆಗಳ ಮೇಲೆ ಇಟ್ಕೊಳ್ಳಿ. ನಿಮ್ಮ ತೊಡೆ ಅನ್ನೋದು ನಿಮ್ಮ ಕೈಗಳ ಬಿಸಿ ನಿಮ್ಮ ತೊಡೆಗಳಿಗೆ ತಾಕಬೇಕು, ಆ ಥರ ಇಟ್ಕೊಳ್ಳಿ. ಈಗ ನೀವು ವಿಜುವಲೈಸ್ ಮಾಡ್ತಾ ಇದ್ದೀರಾ, ಈ ನೋವು ಇರದಂತೆ ಇರುವಂತಹ ದಿನಗಳು ನಿಮ್ಮ ಜೀವನದಲ್ಲಿ ಹಿಂದಕ್ಕೆ ಇದ್ದವು. ಈ ಆರೋಗ್ಯ ಸಮಸ್ಯೆ ನಿಮ್ಮಲ್ಲಿ ಇರದೇ ಇರುವಂತಹ ದಿನಗಳು ನಿಮ್ಮ ಜೀವನದಲ್ಲಿ ಇದ್ದವು. ನಿಮ್ಮ ಸುಪ್ತ ಮನಸ್ಸು ಆ ಶಕ್ತಿಯನ್ನು ಇನ್ನೂ ಮರ್ತಿಲ್ಲ, ಅದನ್ನು ನೀವು ನೆನಪು ಮಾಡ್ಕೋಬೇಕು. ಆ ಶಕ್ತಿಯನ್ನು ಮರಳಿ ನಿಮ್ಮ ದೇಹ ಮತ್ತು ಮನಸ್ಸಿಗೆ ಕೊಡೋಕೆ ಅದನ್ನು ನೆನಪು ಮಾಡ್ಕೋಬೇಕು. ನಿಮ್ಮ ಪ್ರಕಾರ ಒಂದು ಆದರ್ಶವಾದಂಥ ದಿನ ಅಂದರೆ ಯಾವುದು? ಯಾವುದೇ ಆರೋಗ್ಯ ಸಮಸ್ಯೆಗಳು ಇಲ್ಲದೇ ಇದ್ದಾಗ ನೀವು ಇರ್ತಿರುವ ರೀತಿ, ಯೋಚಿಸುತ್ತಿರುವ ರೀತಿ, ನಿಮ್ಮ ಬಿಹೇವಿಯರಲ್ ಪ್ಯಾಟರ್ನ್, ಇದನ್ನು ನಿಮ್ಮ ಗಮನಕ್ಕೆ ತೆಗೆದುಕೊಂಡು ಬನ್ನಿ. ಕೆಲವು ಕ್ಷಣ ನನ್ನ ಧ್ವನಿ ನಿಮಗೆ ಕೇಳೋದಿಲ್ಲ, ಅದನ್ನು ಪೂರ್ತಿಯಾಗಿ ವಿಜುವಲೈಸ್ ಮಾಡ್ಕೊಳ್ಳಿ. ಆ ನೋವು ಇಲ್ಲದೇ ಇರುವಾಗ, ಆ ಆರೋಗ್ಯ ಸಮಸ್ಯೆ ಇಲ್ಲದೇ ಇರುವಾಗ ನೀವು ಇರುತ್ತಿರುವ ರೀತಿ, ನಿಮ್ಮ ಜೀವನದ ಶೈಲಿ, ನೀವು ಯೋಚನೆ ಮಾಡುತ್ತಿರುವ ಧಾಟ್, ಆಮೇಲೆ ನಿಮ್ಮ ಆತ್ಮವಿಶ್ವಾಸ ಯಾವ ಥರ ಇರುತ್ತೆ, ಅದೇನು ಸಮಸ್ಯೆ ಇರದೇ ಇರುವಾಗ ಅನ್ನೋದನ್ನು ಪೂರ್ತಿಯಾಗಿ ವಿಜುವಲೈಸ್ ಮಾಡ್ಕೊಳ್ಳಿ. ಒಂದು ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ಪ್ರತಿ ಉಸಿರು ನೀವು ಒಳಗೆ ತಗೊಳ್ಳುವಾಗ ನಿಮ್ಮ ದೇಹದ ಸಮಸ್ಯೆಗಳೆಲ್ಲ ಪೂರ್ತಿಯಾಗಿ
ಹೀಲ್ ಆಗ್ತಾ ಇದೆ ಅಂತ ವಿಜುವಲೈಸ್ ಮಾಡ್ಕೊಳ್ಳಿ. ನಿಮ್ಮ ಪ್ರತಿ ಉಸಿರು ಹೊರಗೆ ಹಾಕುವಾಗ ಅದರಿಂದ ನಿಮ್ಮ ನೋವು, ಆತಂಕ ಎಲ್ಲವನ್ನು ನೀವು ಹೊರಗೆ ಹಾಕ್ತಾ ಇದ್ದೀರಿ. ನಿಮ್ಮಿಂದ ಅವು ದೂರ ದೂರ ಹೋಗ್ತಾ ಇವೆ ಅಂತ ಕಲ್ಪನೆ ಮಾಡ್ಕೊಳ್ಳಿ. ವಿಜುವಲೈಸೇಷನ್ ಅನ್ನ ದಿನಕ್ಕೆ 1 ಸಲ ನೀವು ಮಾಡಿಕೊಂಡ್ರೆ ಕೆಲವೇ ದಿನಗಳಲ್ಲಿ ನಿಮ್ಮ ಆರೋಗ್ಯ ಸಮಸ್ಯೆಗಳು ಬಹಳಷ್ಟು ಕಡಿಮೆ ಆಗುತ್ತೆ. ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳು ಪೂರ್ತಿಯಾಗಿ ಹೋಗೇ ಬಿಡುತ್ತೆ. ನಿಮಗೆ ಆಶ್ಚರ್ಯಕರ ರೀತಿಯಲ್ಲಿ ನೀವು ಗುಣಮುಖರಾಗ್ತೀರಿ. ಅದನ್ನು ವಿಜುವಲೈಸೇಷನ್ ಪದೇ ಪದೇ ಮಾಡ್ತಾ ಇರಬೇಕು. ವಾಟ್ ಅ ಪರ್ಫೆಕ್ಟ್ ಡೇ ಮೀನ್ ಟು ಯು, ವಾಟ್ ಅ ಪರ್ಫೆಕ್ಟ್ ಬಾಡಿ ಮೀನ್ ಟು ಯು, ವಾಟ್ ಅ ಪರ್ಫೆಕ್ಟ್ ಮೈಂಡ್ಸೆಟ್ ಮೀನ್ ಟು ಯು, ವಾಟ್ ಅ ಪರ್ಫೆಕ್ಟ್ ಕಾನ್ಫಿಡೆನ್ಸ್ ಮೀನ್ ಟು ಯು. ಈ ಮೀನಿಂಗನ್ನು ನೀವು ಪದೇ ಪದೇ ವಿಜುವಲೈಸೇಷನ್ ಮಾಡ್ತಾ ಹೋದರೆ ಅದು ಪ್ರಾಕ್ಟಿಕಲ್ ಆಗಿ ನಿಜವಾಗಿ ನಿಮಗೆ ಕಣ್ಮುಂದೆ ಬರುತ್ತೆ. ನಮ್ಮ ಮನಸ್ಸಿಗೆ, ಸುಪ್ತ ಮನಸ್ಸಿಗೆ ಆ ಶಕ್ತಿ ಇದೆ, ಎಲ್ಲವನ್ನು ಗುಣಪಡಿಸುವಂತಹ ಶಕ್ತಿ. ಆ ಶಕ್ತಿಯನ್ನು ನೆನಪು ಮಾಡ್ಕೋಬೇಕು ಅಷ್ಟೇ. ಬಿ ಇನ್ ದ್ಯಾಟ್ ಸ್ಟೇಟ್. ಹಾಗೆ ಕಣ್ಣುಗಳನ್ನು